All out. All check. All out. Check. ಯಾರನ್ನ ಬೇಡ check. All check. All out. ಪೀಠಿಕೆ ಸಂತ ಅಂತೋಣಿಯವರಿಗೆ ಅರ್ಪಿತವಾಗಿರುವ ನಮ್ಮ ದೇವಾಲಯದ ಮಹೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲು ನಾವಿಲ್ಲಿ ಸೇರಿದ್ದೇವೆ. ಮೊಟ್ಟ ಮೊದಲನೆಯದಾಗಿ ಎಲ್ಲರಿಗೂ ಪವಾಡ ಪುರುಷ ಸಂತ ಅಂತೋಣಿಯವರ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಅದ್ಭುತಗಳನ್ನು ಮಾಡುವ ಸಂತರು, ನಮ್ಮ ಕಷ್ಟ ಸಂಕಟಗಳನ್ನು ಪರಿಹರಿಸುವವರು, ಹೀಗೆ ಅನೇಕ ವಿಧದಲ್ಲಿ ಭಕ್ತರಿಗೆ ಸಂತ ಅಂತೋಣಿಯವರು ಸಹಾಯ ಮಾಡುತ್ತಾರೆ. ಆದ್ದರಿಂದ ಇಂಥ ಪವಾಡ ಪುರುಷ ಸಂತರನ್ನು ಗೌರವಿಸಲು, ಅವರಿಂದ ಸಹಾಯ ಪಡೆಯಲು ಇಂದು ಇಲ್ಲಿ ನೆರೆದಿದ್ದೇವೆ. ಇಂದು ಇಲ್ಲಿ ನಮ್ಮೊಂದಿಗೆ ಪ್ರಾರ್ಥಿಸಲು ಹಾಗೂ ನಮಗಾಗಿ ಬಲಿಪೂಜೆಯನ್ನು ನೆರವೇರಿಸಲು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಪರಮಪೂಜ್ಯ ಡಾಕ್ಟರ್ ಆರೋಗ್ಯರಾಜ್ ಸತೀಶ್ ಕುಮಾರ್ ರವರು ಆಗಮಿಸಿದ್ದಾರೆ. ಅವರಿಗೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಹಾಗೂ ಧರ್ಮಕೇಂದ್ರದ ಗುರುಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದ್ಭುತಗಳನ್ನು ಮಾಡುವ ಸಂತರು ನಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸಿ ನಮಗೆ ಪ್ರಭುವಿನಿಂದ ವರವನ್ನು ಬೇಡಿ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಈ ಶುಭ ದಿನದಂದು ಪವಾಡ ಪುರುಷ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಮೂಲಕ ನಮ್ಮ ಎಲ್ಲ ಕೋರಿಕೆಗಳನ್ನು ಈ ಬಲಿಪೂಜೆಯಲ್ಲಿ ಅರ್ಪಿಸಿ ಪುನರುತ್ಥಾನರಾದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಪಡೆಯೋಣ. Check, check.
ಗರಿ ಸದ ಸಾ ಸಾ ಗರಿ ಗರಿ ಸದ ಸಾ ಸ ಸರಿ ರಿ ರಿ ಗ ಗ ಗ ಮ ಪ ಪ ಗ ಗ ರಿ 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 ಮ ಗರಿ ಸರಿ ರಿ ಮ ಗರಿ ಸರಿ ರಿ ರಿ ಗ ಗ ಗ ಪ ಪ ಪ ದ ದ ದ ಸಾ 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 ಗರಿ ಗರಿ ಸದ ಸಾ ಸಾ ಗರಿ ಗರಿ ಸದ ಸಾ ಸ ಸರಿ ರಿ ರಿ ಗ ಗ ಗ ಮ ಪ ಗ ಗ ಗ ರಿ 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 ಮ ಗರಿ ಸರಿ ರಿ ಮ ಗರಿ ಸರಿ ರಿ ರಿ ಗ ಗ ಗ ಪ ಪ ಪ ದ ದ ದ ಸಾ ಭೂಮಿಯನ್ನು
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಬೆಂಗಳೂರಿನಿಂದ ಹಲವಾರು ವಿಚಾರಣೆಗಳಿಂದ ಈ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಈ ಹಬ್ಬವನ್ನು ಆಚರಿಸಲು ಪ್ರತಿ ವರ್ಷವೂ ನಾವೆಲ್ಲರೂ ಇಲ್ಲಿ ಸೇರುತ್ತೇವೆ. ಈ ವರ್ಷವೂ ಕೂಡ ಆ ವಿಶ್ವಾಸಭರಿತರಾಗಿ ಮನದಲ್ಲಿ ಸಂಪೂರ್ಣವಾದ ನಂಬಿಕೆಯಿಂದ ಸಂತ ಅಂತೋಣಿಯವರ ಮುಖಾಂತರ ನಾವು ಮಾಡುವ ಪ್ರಾರ್ಥನೆಗಳು ಖಂಡಿತವಾಗಿ ಈಡೇರುತ್ತದೆ ಎಂಬ ಸಂಪೂರ್ಣವಾದ ನಂಬಿಕೆಯಿಂದ ನಾವೆಲ್ಲರೂ ಈ ಸ್ಥಳದಲ್ಲಿ ನೆರೆದಿದ್ದೇವೆ, ಸೇರಿದ್ದೇವೆ. ಸಂತ ಅಂತೋಣಿಯವರ ಜೀವನ ನಮಗೆ ಮಾರ್ಗವಾಗಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರು ಜೀವಿಸಿದಂತಹ ಜೀವನ ನಮಗೆ ಪ್ರೇರಣೆ ನೀಡಬೇಕು. ಅವರು ನಡೆದ ಹಾದಿಯಲ್ಲಿ ನಾವು ನಡೆಯಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಾವು ಮಾಡುವ ಈ ಆಚರಣೆಗೆ ಒಂದು ಅರ್ಥವಿರುತ್ತದೆ. ಹಾಗಾಗಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ಅಂತೋಣಿಯವರ ಮುಖಾಂತರ ದೇವರು ನಮ್ಮ ಎಲ್ಲ ಕೋರಿಕೆಗಳನ್ನು ನೆರವೇರಿಸಲಿ, ನಮ್ಮ ವಿಶ್ವಾಸವನ್ನು ಅಧಿಕರಿಸಲಿ, ನಾವು ಯೋಗ್ಯವಾದ ಜೀವನ ನಡೆಸುತ್ತಾ ಉತ್ತಮ ಕ್ರೈಸ್ತರಾಗಿ ಬಾಳುವಂತೆ ನಮಗೆ ಬೇಕಾದ ಎಲ್ಲ ವರಪ್ರಸಾದಗಳಿಗಾಗಿಯೂ ಶಕ್ತಿಗಾಗಿಯೂ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ದಿವ್ಯ ಬಲಿಪೂಜನೆ ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯೆಯ
ಸಹೋದರ ಸಹೋದರಿಯರೇ, ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಮೃತ ಹೊಂದಿರುವ ನಮ್ಮ ಜಗದ್ಗುರುಗಳಿಗಾಗಿ ಅವರು ಈ ಲೋಕವನ್ನು ತ್ಯಜಿಸಿ ಸ್ವರ್ಗೀಯ ದಾರಿಗೆ ಅವರು ಸ್ವರ್ಗದೆಡೆಗೆ ನಡೆಯುವಾಗ ನಾವು ವಿಶೇಷವಾಗಿ ಅವರ ಆತ್ಮಕ್ಕಾಗಿ ಪ್ರಾರ್ಥಿಸೋಣ. ಈ ಲೋಕದಲ್ಲಿ ಅವರು ಮಾಡಿರುವ ಎಲ್ಲ ಕಾರ್ಯಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ಅವರನ್ನು ಬರಮಾಡಿಕೊಳ್ಳಲಿ ಎಂದು ಈ ಬಲಿ ಪೂಜೆಯಲ್ಲಿ ಅವರ ಆತ್ಮಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವದ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥಕರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲಿಯೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮೊದಲನೆಯ ವಾಚನ. ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ. ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ. ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರ್ಷವನ್ನು, ನಮ್ಮ ದೇವರು ಮುಯ್ಯು ತೀರಿಸುವ ದಿನವನ್ನು ಘೋಷಿಸಲೆಂದೇ. ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆಯ ಬದಲು ಶಿರೋಭೂಷಣ, ದುಃಖತಾಪದ ಬದಲು ಆನಂದ ತೈಲ, ತೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆಯವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯ. Glory.
ಆಯ್ಕೆಯ ಬದುಕನ್ನು ನಾ ಮಾಡಲು ಇಚ್ಛೆಯ ತೋರಿಸಿದೆ ನೀ ಶರಣನು ನಾನಾಗಲು ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸ ಉಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆಯಲ್ಲವೇ? ಹೀಗಿರುವಾಗ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞನಲ್ಲಿ, ಜಗತ್ತಿನ ತರ್ಕ ನಿಪುಣನಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದುದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸ ಉಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯಹೂದ್ಯರಿಗಾಗಿರಲಿ ಗ್ರೀಕರಿಗಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ದೇವರ ಹುಚ್ಚುತನವೆಂಬುದು ಮಾನವನ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದುದು. ದೇವರ ದೌರ್ಬಲ್ಯವೆಂಬುದು ಮಾನವನ ಶಕ್ತಿಗಿಂತಲೂ ಪ್ರಬಲವಾದುದು. ಪ್ರಭುವಿನ ವಾಕ್ಯವಿದು. Hallelujah.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೆ ಸ್ಥಳಗಳಿಗೆ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಅರಸನೊಬ್ಬನು ತನ್ನ ಜೀವನದಲ್ಲಿ ಎಂದೂ ಸೋಲನ್ನು ಕಂಡವನಲ್ಲ. ತಾನು ಮಾಡಿದಂಥ ಎಲ್ಲ ಯುದ್ಧಗಳಲ್ಲಿಯೂ ಅವನು ಜಯವನ್ನು ಗಳಿಸಿದನೇ ಹೊರತು ಎಲ್ಲೂ ಅವನು ಸೋಲು ಕಂಡಿರಲಿಲ್ಲ. ಆದರೆ ಅವನು ಕೂಡ ಒಬ್ಬ ಮನುಷ್ಯ. ವಯಸ್ಸಾಗಿ ಬಂತು. ವಯಸ್ಸಾಗಿ ಹಾಸಿಗೆ ಹಿಡಿಯುವಾಗ ಆ ಹಾಸಿಗೆಯಲ್ಲಿ ಮಲಗಿರುವಾಗ ತನ್ನ ಮಂತ್ರಿಯನ್ನು ಕರೆದು, ನೋಡು, ನಾನು ಇನ್ನೇನು ಸಾಯುತ್ತೇನೆ. ಸಾಯುವುದಕ್ಕೆ ಮುಂಚೆ ನನ್ನ 3 ಆಸೆಗಳನ್ನು ನಿಮಗೆ ವ್ಯಕ್ತಪಡಿಸ್ತೇನೆ. ಈ 3 ಆಸೆಗಳನ್ನು ನಾನು ಸತ್ತ ಮೇಲೆ ಅದನ್ನು ನೀನು ಮುಂದೆ ನಿಂತು ನೆರವೇರಿಸಬೇಕು, ಸಂಪೂರ್ಣಗೊಳಿಸಬೇಕು. ರಾಜನು ಸರಿ, ಖಂಡಿತವಾಗಿ ಮಂತ್ರಿ ರಾಜನಿಗೆ ಖಂಡಿತವಾಗಿ ನೆರವೇರಿಸ್ತೇನೆ. ಏನು ನಿಮ್ಮ ಆಸೆಗಳು? ಒಂದನೆಯದಾಗಿ, ನಾನು ಸತ್ತಾಗ ನನ್ನ ಶವವನ್ನು ಶವದ ಪೆಟ್ಟಿಗೆಯಲ್ಲಿ ಇಡುವಾಗ ನನ್ನ 2 ಕೈಗಳನ್ನು ಆ ಶವ ಪೆಟ್ಟಿಗೆ ಹೊರಗಡೆ ತೆಗೆದಿಡಿ, ಒಳಗಡೆ ಮರ್ಚಿಡಬೇಡಿ. ನನ್ನ ಶವದ ಪೆಟ್ಟಿಗೆಯಲ್ಲಿ ಮಲಗಿಸುವಾಗ ನನ್ನ 2 ಕೈಗಳನ್ನು ಶವದ ಪೆಟ್ಟಿಗೆ ಹೊರಗಡೆ ಇಡುಬಿಡಿ. ಎರಡನೆಯದು, ನನ್ನ ಶವದ ಪೆಟ್ಟಿಗೆಯನ್ನು ವಿಶೇಷವಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದ ವೈದ್ಯರು ಅವರು ಮಾತ್ರ ಹೊರಬೇಕು, ಬೇರೆ ಯಾರು ಹೊರಬಾರದು. ಅವರು ಮಾತ್ರ ಹೊರಬೇಕು. ಮೂರನೇದು, ನನ್ನ ಶವದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗುವಾಗ ದಾರಿ ಉದ್ದಕ್ಕೂ ನೀವು ಮಾಡಬೇಕಾಗಿದ್ದು ಒಂದು, ನನ್ನ ತಿಜೋರಿಯಲ್ಲಿ ಇರುವ ಎಲ್ಲ ಈ ಮುತ್ತು ರತ್ನಗಳನ್ನು ಅದನ್ನು ದಾರಿ ಉದ್ದಕ್ಕೂ ಎಸೆಯುತ್ತಾ ಬರಬೇಕು. ಮನೆಯಿಂದ ಹಿಡಿದು ಸಮಾಧಿಯವರೆಗೂ ಅದು ದಾರಿ ಉದ್ದಕ್ಕೂ ಎರ್ಚ್ತಾ ಬರಬೇಕು. ಇದೇ ನನ್ನ 3 ಆಸೆಗಳು.
ಇದನ್ನು ನೆರವೇರಿಸಬೇಕು ನೀವು ಎಂದು ಆ ಮಂತ್ರಿಯಲ್ಲಿ ಕೇಳುವಾಗ ಆ ಮಂತ್ರಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ, ಒಂದು ರೀತಿಯಲ್ಲಿ ಅವನಿಗೆ ಪ್ರಶ್ನೆ. ರಾಜನ ಬಳಿ ಹೋಗಿ ಅವನ ಕೈ ಹಿಡಿದು, ಸ್ವಾಮಿ, ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಾನು ನೆರವೇರಿಸ್ತೇನೆ. ನಿಮ್ಮ ಈ 3 ಆಸೆಗಳನ್ನು ನಾನು ಖಂಡಿತವಾಗಿ ನೆನಪಿನಲ್ಲಿಟ್ಟುಕೊಂಡಿದ್ದೇನೆ. ಆದರೆ ಯಾಕೆ ಈ ರೀತಿಯ ಆಸೆಗಳನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಿ? ಈ ಆಸೆಗಳ ಮುಖ್ಯವಾದ ಉದ್ದೇಶ ಏನು ಎಂದು ರಾಜನನ್ನು ಪ್ರಶ್ನಿಸ್ತಾನೆ. ರಾಜ ಹೇಳ್ತಾನೆ, ಮೊದಲನೆಯ ಆಸೆ, ನನ್ನ ಶವದ ಪೆಟ್ಟಿಗೆಯನ್ನು ವಿಶೇಷವಾಗಿ 2 ಕೈಗಳನ್ನು ಹೊರಗಡೆ ಬಿಡಬೇಕು. ಇದರ ಅರ್ಥವೇನೆಂದರೆ, ಬರಿಗೈಯಲ್ಲಿ ಬಂದೆ, ಬರಿಗೈಯಲ್ಲಿ ಹೋಗ್ತೀಯ, ಬರಿಗೈಯಲ್ಲಿ ಬಂದೆ, ಬರಿಗೈಯಲ್ಲಿ ಹೋಗ್ತೀಯ, ಏನೂ ತರಲಿಲ್ಲ, ಏನೂ ತೆಗೆದುಕೊಂಡು ಹೋಗಲು. ಇದು ಜನರಿಗೆ ನಾನು ಸಂದೇಶವನ್ನು ನೀಡಿ. 2ನೆಯ ಆಸೆ, ನನ್ನ ಶವದ ಪಟ್ಟಿಗೆಯನ್ನು ವೈದ್ಯರು ಮಾತ್ರ ಹೊರಬೇಕು. ಯಾಕೆಂದರೆ ಮನುಷ್ಯನಿಗೆ ಸಾವು ಬಂದಾಗ, ದೇವರ ಕರೆ ಬಂದಾಗ, ಅವನು ಒಂದು ದಿನ ಹೆಚ್ಚಾಗಿ ಕೂಡ ಈ ಲೋಕದಲ್ಲಿ ಬಾಳಲು ಸಾಧ್ಯವಿಲ್ಲ. ಅವನು ಎಷ್ಟೇ ವೈದ್ಯರ ಹಿಂದೆ ಓಡಿ ಹೋದರೂ ಸರಿ, ವೈದ್ಯರು ತನ್ನಂಗಿದ್ದು ಅವನನ್ನು ವಿಶೇಷವಾದ ರೀತಿಯಲ್ಲಿ ನೋಡಿಕೊಂಡು ಅವನಿಗೆ ಎಲ್ಲ ವಿಧವಾದ ಶುಶ್ರೂಷೆಯನ್ನು ನೀಡಿದರೂ ಕೂಡ ದೇವರು ಕರೆದಾಗ ಎಲ್ಲವನ್ನು ತ್ಯಜಿಸಿ ಹೋಗಲೇಬೇಕು. ಯಾರು ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಇನ್ನು 3ನೇದು, ನನ್ನ ಶವಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುವಾಗ ದಾರಿಯುದ್ದಕ್ಕೂ ಆ ಮುತ್ತು ರತ್ನಗಳನ್ನು ಬಿಸಾಡಿ. ಯಾಕೆಂದರೆ ಜನರಿಗೆ ನಾನು ನೀಡುವಂತಹ ಸಂದೇಶ ಅದು ಯಾವುದಕ್ಕೂ ಉಪಯೋಗವಿಲ್ಲ. ನೀನು ಸತ್ತ ಮೇಲೆ ನಿನ್ನ ಸಾವು ಬಂದಾಗ ಅದು ಯಾವ ಪ್ರಯೋಜನವೂ ಬರುವುದು, ಅದು ಮಣ್ಣಿಗೆ ಸಮಾನ. ಜನರು ಅದನ್ನು ತುಳಿದುಕೊಂಡು ಹೋಗುವಂತಹ ಆ ಒಂದು ಸನ್ನಿವೇಶ, ಅದನ್ನು ನೀನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅದ್ಯಾವುದು ನಿನ್ನ ಒಂದು ದಿನವನ್ನು ಹೆಚ್ಚಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ವಿಶ್ವಾಸವಿಡಿ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರನ್ನು ಹಿಂಬಾಲಿಸಬೇಕು ಎಂಬ ಮಾತುಗಳನ್ನು ರಾಜನು ವಿಶೇಷವಾದ ರೀತಿ ಆ ಮಂತ್ರಿಗೆ ತಿಳಿಯಪಡಿಸಿದ. ಪ್ರಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಇದರಲ್ಲಿ ವಿಶೇಷವಾದ ಒಂದು ಅರ್ಥವಿದೆ. ಇಂದು ಮನುಷ್ಯ ಎಲ್ಲೆಲ್ಲ ಓಡುತ್ತಾನೆ, ಯಾವ ರೀತಿಯಲ್ಲಿ ಓಡುತ್ತಾನೆ. ಈ ಒಂದು ಲೋಕದಲ್ಲಿ ಲೌಕಿಕ ವಿಷಯಗಳಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿವೆ. ಯಾರು ಮುಂದೆ, ಯಾರು ಹಿಂದೆ, ನಾನು ಮೊದಲು, ನೀನು ಮೊದಲು ಎಂಬ ಓಟ. ಈ ಓಟದಲ್ಲಿ ವಿಶೇಷವಾಗಿ ನನ್ನ ಜೀವನ ಯಾವುದತ್ರ ಸಾಗಿದೆ, ಯಾವುದರ ಹಿಂದೆ ಓಡ್ತಾ ಇದ್ದೇನೆ ಎಂಬ ಅರಿವೇ ನಮಗೆ ಇರುವುದಿಲ್ಲ. ಆದರೆ ಒಂದು ದಿವಸ ನಾವು ನಿಂತ್ಕೊಂಡು ನೋಡುವಾಗ ನಾನು ಓಡಿದ್ದೇನೆ, ಆದರೆ ಯಾವ ಅರ್ಥವಿಲ್ಲದೆ ಓಡಿದ್ದೇನೆ, ಯಾವ ಪ್ರಯೋಜನವಿಲ್ಲದೆ ಓಡಿದ್ದೇನೆ, ನನ್ನ ಜೀವನವನ್ನು ಈಗಾಗಲೇ ನಾನು ಕಳೆದುಕೊಂಡಿದ್ದೇನೆ ಎಂಬ ಯೋಚನೆಗಳು ಆಗ್ಬರ್ಬೋದು. ಅದು ಬಹಳ ತಡವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಬೇಕಾಗಿರುವುದು ಮನುಷ್ಯನಿಗೆ ವಿಶೇಷವಾಗಿ ಶಾಂತಿ, ಸಮಾಧಾನ. ನಮ್ಮಲ್ಲಿ ಎಷ್ಟೇ ಇರಬಹುದು, ಆಳುಗಳಿರ್ಬಹುದು, ಕಾಳುಗಳಿರ್ಬಹುದು, ವಿಶೇಷವಾಗಿ ಎಲ್ಲ ವಿಧವಾದ ಸೌಕರ್ಯಗಳಿರ್ಬಹುದು. ಆದರೆ ಮನೆಗೆ ನೆಮ್ಮದಿ ಇಲ್ಲ ಅಂದರೆ, ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ, ಇದು ಯಾವುದು ನಮ್ಮ ಮನಸ್ಸಿಗೆ ಶಾಂತಿ ಸರಲು ಸಾಧ್ಯವಿಲ್ಲ. ಯಾವುದರಲ್ಲಿ ಇದೆ ನಿಜವಾದ ಶಾಂತಿ, ಯಾವುದರಲ್ಲಿ ಇದೆ ನಿಜವಾದ ನೆಮ್ಮದಿ ಎಂಬುದನ್ನು ವಿಶೇಷವಾಗಿ ಇಂದು ನಾವು ಧ್ಯಾನಿಸಬೇಕು. ಇಂದಿನ ವಾಚನಗಳು ಅದನ್ನೇ ನಮಗೆ ನುಡಿತಾ ಇದೆ. 1ನೇ ವಾಚನದಲ್ಲಿ ಪ್ರವಾದಿ ಯೆಶಾಯನು ಹೇಳ್ತಾರೆ, ನಾನು ನಿಮ್ಮನ್ನು ಆರಿಸಿಕೊಂಡು ಆ ಪವಿತ್ರಾತ್ಮರನ್ನು ನಿಮ್ಮ ಮೇಲೆ ಕಳುಹಿಸಿದ್ದೇನೆ, ಅಭ್ಯಂಗಿಸಿ ನಿಮಗೆ ವಿಶೇಷವಾದ ಒಂದು ಜವಾಬ್ದಾರಿಯನ್ನು ನಾನು ವಹಿಸಿದ್ದೇನೆ. ಏನು ಜವಾಬ್ದಾರಿ? ಶುಭ ಸಂದೇಶವನ್ನು ಸಾರುವಂತ ವಿಶೇಷವಾದ ರೀತಿಯಲ್ಲಿ ಎಲ್ಲರಿಗೂ, ಬಡವರಿಗೂ, ನಿರ್ಗತಿಯರಿಗೂ ಸಹಾಯ ಮಾಡುವುದರ ಮೂಲಕ ಶುಭ ಸಂದೇಶವನ್ನು ಸಾರುವುದೆಂದರೆ
ಕೇವಲ ಬಾಯಿ ಮಾತಲ್ಲಿ ಅವರ ವಾಕ್ಯವನ್ನು ಸಾರುವುದು ಮಾತ್ರವಲ್ಲ, ನಿರ್ಗತಿಕರಿಗೆ, ಅನಾಥಗರಿಗೆ, ಕೈಲಾದವರಿಗೆ ನಾವೆಲ್ಲರೂ ವಿಶೇಷವಾದ ರೀತಿಯಲ್ಲಿ ಸಹಾಯ ಮಾಡಬೇಕು. ವಿಶೇಷವಾದ ರೀತಿಯಲ್ಲಿ ಅವರ ಸಹಾಯಕ್ಕೆ ನಾವು ಧಾವಿಸಬೇಕು. ಆಗ ನಾವು ಶುಭ ಸಂದೇಶವನ್ನು ಸಾರು. ಇನ್ನು ಶುಭ ಸಂದೇಶವನ್ನು ನೋಡುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಶುಭ ಸಂದೇಶವನ್ನು ಸಾರಲು ಕಳಿಸ್ತಾರೆ. 72 ಮಂದಿಗಳನ್ನು ಶುಭ ಸಂದೇಶವನ್ನು ಸಾರುವಂತೆ ಕಳಿಸುತ್ತಾರೆ. ಆ 72 ಮಂದಿ ಯೇಸು ಕ್ರಿಸ್ತರ ಹಿಂಬಾಲಕರು. ಆ ವಿಷಯದಲ್ಲಿ ನಾವು ನೋಡುವುದಾದರೆ ನಾವೆಲ್ಲರೂ ಯೇಸು ಕ್ರಿಸ್ತರ ಹಿಂಬಾಲಕರು. ಹಾಗಾಗಿ ಆ ಜವಾಬ್ದಾರಿಯನ್ನು ಇಲ್ಲಿರುವ ಪ್ರತಿಯೊಬ್ಬರಿಗೂ ಅವರು ನೀಡಿದ್ದಾರೆ. ನಾವೆಲ್ಲರೂ ಯೇಸು ಕ್ರಿಸ್ತರ ಅನುಯಾಯಿಗಳು, ನಾವೆಲ್ಲರೂ ಯೇಸು ಕ್ರಿಸ್ತರ ಹಿಂಬಾಲಕರು. ಹಾಗಾಗಿ ಆ ಜವಾಬ್ದಾರಿಯನ್ನು ಕೇವಲ ಗುರುಗಳಿಗೆ ಮಾತ್ರವಲ್ಲ, ಕನ್ಯಾಸ್ತ್ರೀಯರಿಗೆ ಮಾತ್ರವಲ್ಲ, ಜ್ಞಾನಸ್ಥಾನ ಪಡೆದಿರುವ ನಮ್ಮೆಲ್ಲರಿಗೂ ಆ ಜವಾಬ್ದಾರಿಯನ್ನು ನಮಗೆ ವಹಿಸಿದ್ದಾರೆ. ಹೋಗಿ ಎಲ್ಲೆಡೆ ಸಂದೇಶವನ್ನು ಸಾರಿರಿ, ಪ್ರೀತಿಯ ಶಾಂತಿಯ ಸಂದೇಶವನ್ನು ಎಲ್ಲೆಡೆ ನೀವು ಹರಡಿರಿ ಎಂದು ಆ ಒಂದು ಜವಾಬ್ದಾರಿಯನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಎರಡನೆಯದಾಗಿ ಯೇಸು ಕ್ರಿಸ್ತರು ಹೇಳುವುದು, ಈ ಸಂದೇಶವನ್ನು ಸಾರುವಾಗ ನಿಮ್ಮ ಆಶ್ರಯ, ನಿಮ್ಮ ಭರವಸೆ, ನಿಮ್ಮ ನಂಬಿಕೆ ದೇವರಾಗಿರಬೇಕು. ಅವರ ಮೇಲೆ ಆಶ್ರಯಿಸಿರಿ, ಅವರ ಮೇಲೆ ನಂಬಿಕೆ ಇಡಿರಿ, ಮನುಷ್ಯನ ಶಕ್ತಿಯಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ನೀವು ಹೋಗುವಾಗ ಇದನ್ನು ತೆಗೆದುಕೊಂಡು ಹೋಗಬೇಡಿ, ಅದನ್ನು ತೆಗೆದುಕೊಂಡು ಹೋಗಬೇಡಿ, ಯಾಕೆಂದರೆ ಅದರ ಮೇಲೆ ನೀವು ಅವಲಂಬಿತರಾಗ್ತೀರಿ. ಅದು ಬೇಡ. ದೇವರ ಒಂದು ಆಶ್ರಯದಲ್ಲಿ ನಂಬಿಕೆ ಇಡಿ, ದೇವರ ಶಕ್ತಿಯಲ್ಲಿ ನಂಬಿಕೆ ಇಡಿ. ಕಾಲ ಕಾಲಕ್ಕೆ ನಿಮಗೆ ಏನು ಬೇಕು ಅದನ್ನು ಖಂಡಿತವಾಗಿ ಅವರು ದಯಪಾಲಿಸ್ತಾರೆ. ಹಾಗಾಗಿ ದೇವರ ಆಶ್ರಯದಲ್ಲಿ ನಾವು ಭರವಸೆ ಇಡಬೇಕು. ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಯಾವುದರ ಮೇಲೆ ನಾವು ಆಶ್ರಯ ಇಡುತ್ತೇವೆ? ನನ್ನ ಶಕ್ತಿ, ನಾನು ಸಾಧಿಸಿದ್ದು, ನಾನು ಮಾಡಿದ್ದು, ನಾನು ನಡೆಸಿದ್ದು, ನನ್ನ ವೈಯಕ್ತಿಕವಾದ ಶಕ್ತಿಯ ಮೇಲೆ ಹೆಚ್ಚಾಗಿ ಭರವಸೆ ಇಟ್ಟಿದ್ದೇನೆ. ಆದರೆ ಇಂದು ಯೇಸು ಕ್ರಿಸ್ತರು ಹೇಳುವುದು ಅದು ಯಾವುದೂ ಇಲ್ಲ. ನನ್ನ ಆಶ್ರಯದ ಮೇಲೆ ಭರವಸೆ ಇದೆ. ಇನ್ನು ಮೂರನೇದಾಗಿ ಯೇಸು ಕ್ರಿಸ್ತರು ಹೇಳುವ ಒಂದು ಮಾತು ಶಿಷ್ಯರಿಗೆ ಅಥವಾ ಅವರ ಹಿಂಬಾಲಕರಿಗೆ, ನೀವೆಲ್ಲಿ ಹೋದರೂ ಸರಿ, ಮೊದಲು ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಶಾಂತಿಯನ್ನು ಬರಲಿಗೆ ನೀಡಿ, ಶಾಂತಿಯ ಸಂದೇಶವನ್ನು ನೀಡಿರಿ. ನಾನು ಮೊದಲೇ ಹೇಳಿದ ಹಾಗೆ ಮೊದಲು ನಮಗೆ ಮುಖ್ಯವಾದ ಆದ್ಯತೆ ಶಾಂತಿ. ಆ ಶಾಂತಿಯ ಸಂದೇಶವನ್ನು ನಾವು ಪರರಿಗೆ ನೀಡಬೇಕು. ಪರರಿಗೆ ನೀಡುವುದಕ್ಕಿಂತ ಮುಂಚೆ ಮೊದಲು ನನ್ನಲ್ಲಿ ಆ ಶಾಂತಿ ಸಮಾಧಾನ ಇರಬೇಕು. ನನ್ನಲ್ಲಿ ಶಾಂತಿ ಸಮಾಧಾನ ಇಲ್ಲ ಅಂದರೆ, ನನ್ನಲ್ಲಿ ಆ ಗುಣಗಳು ಇಲ್ಲ ಅಂದರೆ ನಾನು ಬೇರೆಯವರಿಗೆ ನೀಡಲು ಸಾಧ್ಯವಿಲ್ಲ, ಬೇರೆಯವರಿಗೆ ಹಂಚಲು ಸಾಧ್ಯವಿಲ್ಲ. ಹಾಗಾಗಿ ಆ ಶಾಂತಿಯನ್ನು ಮೊದಲು ನನ್ನ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು. ಆ ಕೃಪಾವರಗಳನ್ನು ನನ್ನ ಜೀವನದಲ್ಲಿ ನಾನು ಬರಮಾಡಿಕೊಳ್ಬೇಕು. ಮೊದಲು ನಾನು ಶಾಂತಿಯ ದೂತನಾಗಬೇಕು. ಆಗ ಮಾತ್ರ ಇನ್ನೊಬ್ಬರಿಗೆ ಆ ಶಾಂತಿಯ ಸಂದೇಶವನ್ನು ನಾನು ಸಾರಲು ಸಾಧ್ಯ, ಆ ಶಾಂತಿಯನ್ನು ನೀಡಲು ಸಾಧ್ಯ. ಇನ್ನು ಪ್ರಿಯ ಸಹೋದರ ಸಹೋದರಿಯರೇ, ನಾಲ್ಕನೆಯದಾಗಿ ಯೇಸು ಕ್ರಿಸ್ತರು ಹೇಳುವುದು, ನೀವು ಎಲ್ಲೇ ಹೋದರೂ ಸರಿ ಅಲ್ಲಿ ತಂಗಿರಿ. ಆಗಾಗ ಜಾಗಗಳನ್ನು ಬದಲಾಯಿಸಬೇಡಿ. ಅವರು ನಿಮ್ಮನ್ನು ಬರಮಾಡಿಕೊಂಡು ಅವರ ಮನೆಯಲ್ಲಿ ನಿಮಗೆ ಜಾಗ ಕೊಟ್ಟಾಗ ಅಲ್ಲೇ ಇರಿ. ಯಾಕೆ ಯೇಸು ಕ್ರಿಸ್ತರು ಈ ಮಾತು ಹೇಳ್ತಾರೆ? ಯಾವುದೇ ಒಂದು ವಿಷಯವಾದರೆ ನಾವು ಆಳವಾಗಿ ಅದನ್ನು ನೋಡಿದರೆ ಮಾತ್ರ ಅದರಲ್ಲಿ ಜೀವಿಸಲು ಸಾಧ್ಯ. ಇಲ್ಲಿ ಬಂದು ಒಂದು ಸ್ವಲ್ಪ ತಿಂದು ಅಲ್ಲೊಂದು ಹಾಗೆ ಯಾವ ರೀತಿಯಲ್ಲಿ ಸಂದೇಶವನ್ನು ಸಾರಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತರ ಸಂದೇಶವನ್ನು ಸಾರಬೇಕಾದರೆ ಆ ಕುಟುಂಬದ ಹಾಗೂ ಹೋಗುಗಳ ಬಗ್ಗೆ ನಾನು ತಿಳಿದುಕೊಳ್ಬೇಕು. ಆ ಕುಟುಂಬದಲ್ಲಿ ಏನಾಗ್ತದೆ ಅಂತ ನಾನು ತಿಳಿದುಕೊಳ್ಬೇಕು. ಅದಕ್ಕಾಗಿ ಅಲ್ಲಿ ವಾಸಿಸಿರಿ, ಅವರನ್ನು ನೋಡಿರಿ, ಅವರೊಂದಿಗೆ ಜೀವಿಸಿರಿ. ಆಗ ನಿಮಗೆ ಕಷ್ಟಗಳು ಅರ್ಥವಾಗುತ್ತದೆ, ಅವರ ಅವಶ್ಯಕತೆಗಳು ನಿಮಗೆ ಅರ್ಥ ಆಗುತ್ತದೆ. ಅದಕ್ಕೆ ಅನುಗುಣವಾಗಿ ನೀವು ನಿಮ್ಮ ಸಂದೇಶವನ್ನು ಸಾರಿ. ಅದನ್ನೇ ಯೇಸು ಕ್ರಿಸ್ತರು ತಿಳಿಸಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಎಲ್ಲ ಆಚರಣೆಗಳನ್ನು ನಾವು ಮನಸ್ಸಿನಲ್ಲಿಟ್ಟು ಸಂತ ಅಂತೋಣಿಯವರನ್ನು ಯಾವ ರೀತಿಯಲ್ಲಿ ನಾವು ಸ್ಮರಿಸಬಹುದು, ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸಬಹುದು. ಮೊದಲನೆಯದಾಗಿ ದೇವರ ಮೇಲಿಟ್ಟಿದ್ದ ನಂಬಿಕೆ. ದೇವರ ಮೇಲಿಟ್ಟಿದ್ದ ನಂಬಿಕೆ. ದೇವರು ಏನೇ ಮಾಡಿದರೂ ನನ್ನ ಒಳಿತಿಗಾಗಿ ಮಾಡ್ತಾರೆ, ಏನೇ ಮಾಡಿದರೂ ನನ್ನ ಒಂದು ಒಳ್ಳೆಯತನ ಆ ಒಳ್ಳೆಯೊಂದನ್ನೇ ಆಗುತ್ತದೆ ನಮ್ಮ ಜೀವನದಲ್ಲಿ ಎಂಬ ನಂಬಿಕೆ ನಮ್ಮಲ್ಲಿರುತ್ತೆ. ಸಂತ ಅಂತೋಣಿಯವರ ಜೀವನ ನೋಡಬೇಕಾದ್ರೆ ಅವರಿಗೆ ಅಗಸ್ತೀನ್ ಸಭೆಯಲ್ಲಿದ್ದವರು,
ಅವರು ಫ್ರಾನ್ಸಿಸ್ಕನ್ ಸಭೆಗೆ ಸೇರಬೇಕು, ಒಬ್ಬ ರಕ್ತ ಸಾಕ್ಷಿಯಾಗಬೇಕು ಎಂಬ ಆಸೆ. ಅದರಿಂದ ಅವರು ಅಲ್ಲಿಗೆ ಹೋಗಲು ಪ್ರಯತ್ನಿಸ್ತಾರೆ. ಆದರೆ ದೇವ ಯೋಜನೆಯೇ ಬೇರೆಯಾಗಿತ್ತು. ದೇವರು ಅವರನ್ನು ಇಟಲಿ ದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಮೊರೊಕೊ ದೇಶದಿಂದ ಇಟಲಿ ದೇಶ ತುಂಬ ದೂರ ಇರುವುದರಿಂದ ದೂರ ಇಟಲಿ ದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ. ದೇವರ ಯೋಜನೆ, ಈ ಮನುಷ್ಯನ ಯೋಜನೆ ಒಂದು ರೀತಿ ಇದ್ದೆ, ದೇವರ ಯೋಜನೆ ಒಂದು ರೀತಿಯಲ್ಲಿರುತ್ತದೆ. ಹಾಗಾಗಿ ನಾವು ಯಾವಾಗಲೂ ದೇವರ ಯೋಜನೆ ಏನಿದೆ, ದೇವರ ಚಿತ್ತ ನಮ್ಮ ಜೀವನದಲ್ಲಿ ಏನಿದೆ ಎಂಬುದನ್ನು ಪ್ರತಿದಿನವೂ ಧ್ಯಾನಿಸಿ ಅದನ್ನು ವಿಶೇಷವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸಬೇಕು. ನಾನು ಇದನ್ನೇ ಮಾಡ್ತೇನೆ ಎಂದು ಮುಂದಾದಾಗ ದೇವರು ಖಂಡಿತವಾಗಿ ಅದನ್ನು ಬದಲಾಯಿಸ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ನನ್ನ ಜೀವನವನ್ನು, ನನ್ನ ಯೋಚನೆಗಳನ್ನು, ನನ್ನ ಜೀವನ ಶೈಲಿಯನ್ನು ನಾನು ದೇವರ ಚಿತ್ತಕ್ಕೆ ಅನುಗುಣವಾಗಿ ಸಂತ ಅಂತೋಣಿಯವರ ಥರ ನಾನು ಬದಲಾಯಿಸಿಕೊಳ್ಳಿ. ದೇವರ ಚಿತ್ತದಲ್ಲಿ ಸದಾ ಭರವಸೆ ಇಡಿ. ಎರಡನೆಯದಾಗಿ, ಸಂತ ಅಂತೋಣಿಯವರ ಜೀವನ ಒಂದು ದೀನತೆಯ ಜೀವನ. ತಮ್ಮಲ್ಲಿರುವ ಎಲ್ಲ ಟ್ಯಾಲೆಂಟ್ಸನ್ನು ಕೂಡ ವಿಶೇಷವಾಗಿ ಒಳ್ಳೆಯದಕ್ಕಾಗಿ ಬಳಸಬೇಕು ಎಂಬ ಆಸೆ. ಅವರಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಬೋಧನೆ ಮಾಡುವ ಶಕ್ತಿ. ಆದರೆ ಯಾರಿಗೂ ಅದು ಗೊತ್ತಿರಲಿಲ್ಲ. ಅವರು ಕೂಡ ಎಲ್ಲ ಕಡೆ ಹೋಗಿ ನಾನು ಇದು ಮಾಡಬಲ್ಲೆ, ನಾನು ಅದು ಮಾಡಬಲ್ಲೆ, ನಾನು ಇದನ್ನು ಸಾಧಿಸಬಲ್ಲೆ, ಅದನ್ನು ಸಾಧಿಸಬಲ್ಲೆ, ಎಲ್ಲೂ ಹೋಗಿ ಡಂಗುರ ಹೊಡಿಲಿಲ್ಲ. ಯಾವಾಗ ದೇವರು ಅದನ್ನು ಬಳಸ್ತಾರೋ ಅದು ಬಳಸಲಿ ಎಂಬ ದೀನತೆಯಿಂದ ಅವರು ತಮ್ಮ ಆ ಒಂದು ಶಕ್ತಿಯನ್ನು ಕಾಯ್ತಾ ಇದ್ದು ದೇವರು ಯಾವಾಗ ಅದನ್ನು ಬಳಸ್ತಾರೆ. ಆ ಅವಕಾಶ ಬಂದಾಗ ಯಾರೋ ಒಬ್ಬರು ಪ್ರಬೋಧನೆ ಮಾಡಬೇಕಾಗಿತ್ತು, ಬರೋಕ್ಕಾಗಿಲ್ಲ, ಅವರು ಮಾಡಲಿಲ್ಲ. ಆಗ ಅಂತೋಣಿಯವರನ್ನು ದೇವರು ವಿಶೇಷವಾದ ರೀತಿಯಲ್ಲಿ ಆರಿಸ್ಕೊಂಡು ಅವರು ಬೋಧನೆ ಮಾಡುವಾಗ ಅವರ ಬೋಧನೆಯನ್ನು ಕೇಳಿ ಜನರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಮನಸ್ಸನ್ನು ಬದಲಾಯಿಸಿ ದೇವರ ಮೇಲಿಟ್ಟ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಅಂತಹ ಪ್ರಭಾವಶಾಲಿ, ತನಗಿರುವ ಆ ಒಂದು ವಿಶೇಷವಾದ ವೈಶಿಷ್ಟ್ಯತೆಯನ್ನು ಅವರು ಎಲ್ಲೂ ಕೂಡ ನನಗೆ ಇದಿದೆ, ಅದು ಮಾಡ್ತಾ ಇದ್ದೀನಿ, ಇದು ಸಾಧಿಸ್ತಾ ಇದ್ದೀನಿ ಏನೂ ಹೇಳಿಕೊಳ್ಳಿ. ಮೂರನೆಯದಾಗಿ, ಅಷ್ಟೆಲ್ಲ ಸಾಧಿಸಿ ಅಷ್ಟೆಲ್ಲ ಪ್ರಸಿದ್ಧರಾದರೂ ಸಹ ಅವರಲ್ಲಿ ದೀನತೆ, ಎಂದಿಗೂ ಕೂಡ ಗರ್ವ, ಅಹಂಕಾರವನ್ನು ಅವರು ಪ್ರದರ್ಶಿಸಲಿಲ್ಲ. ಎಲ್ಲವನ್ನು ನಾನು ದೇವರ ಯೋಜನೆಯಂತೆ ಮಾಡುತ್ತಿದ್ದೇನೆ, ದೇವರ ಚಿತ್ತದಂತೆ ನಾನು ಮಾಡುತ್ತಿದ್ದೇನೆ ಎಂದು ಹೇಳುವುದರ ಮೂಲಕ ದೀನತೆಯಿಂದ ಅವರು ತಮ್ಮ ಜೀವನವನ್ನು ನಡೆಸಿದರು. ಇನ್ನು ನಾಲ್ಕನೇದಾಗಿ, ಅವರು ಕೇವಲ ಮಾತುಗಳು ಮಾತ್ರವಲ್ಲ, ತಮ್ಮ ಮಾತುಗಳಿಂದ ಪರರಿಗೆ ಬರೀ ದಯೆ ತೋರಿಸಬೇಕು, ದಯೆಯ ಮಾತುಗಳನ್ನು ಆಡಬೇಕು ಅಂತ ಮಾತ್ರ ಹೇಳಿಲ್ಲ, ಬದಲಾಗಿ ಆ ದಯೆಯು ಕೆಲಸದ ಮೂಲಕ ತೋರ್ಪಡಿಸಬೇಕು ಎಂಬುದನ್ನು ಸಾಧಿಸುತ್ತದೆ. ಒಬ್ಬ ವಿಧವೆಯ ಹಣವನ್ನು ಒಬ್ಬ ಹಣವಂತ ಕಸಿದುಕೊಂಡಿರುತ್ತಾನೆ. ಅವನಿಗೆ ಆ ವಿಧವೆ ಎಷ್ಟೇ ಕೇಳಿದರೂ ಅವನು ಹಣ ನೀಡ್ತಾ ಇರಲಿಲ್ಲ. ಆದರೆ ಸಂತ ಅಂತೋಣಿಯವರು ಅವನಿಗೆ ಮಾಡಿದ ಆ ಬೋಧನೆ, ಆ ಮಾತುಗಳು ಅವನನ್ನು ಬದಲಾಯಿಸಿ ಆ ಕೆಲಸಕ್ಕೆ ಅವನು ಇಳಿಯುವಂತೆ, ಅವನ ಮನಸ್ಸು ಬದಲಾಯಿಸುವುದು ಮಾತ್ರವಲ್ಲ, ವಿಶ್ವಾಸವನ್ನು ಬದಲಾಯಿಸುವುದು ಮಾತ್ರವಲ್ಲ, ಅವನ ಜೀವನ ಬದಲಾಯಿಸುವುದು ಮಾತ್ರವಲ್ಲ, ಅವನ ಕೆಲಸದಲ್ಲಿ, ಕಾರ್ಯದಲ್ಲಿ ಆ ಬದಲಾವಣೆಯನ್ನು ಸಂತ ಅಂತೋಣಿಯವರು. ಅಂದರೆ ನಾವು ಕೇವಲ ಬೇರೆಯವರಿಗೆ ಅಯ್ಯೋ ಅಂದರೆ ಸಾಲು, ಒಳ್ಳೆಯದು ಮಾಡಬೇಕು ಅನ್ನೋ ಮನಸ್ಸಿದ್ದರೆ ಸಾಲು, ಅದನ್ನು ಕಾರ್ಯರೂಪದಲ್ಲಿ ನಾವು ವ್ಯಕ್ತಪಡಿಸಬೇಕು. ಸಂತ ಅಂತೋಣಿ. ಕೊನೆಯದಾಗಿ, ಸಂತ ಅಂತೋಣಿಯವರು ವಿಶೇಷವಾಗಿ ತನ್ನ ವಿಶ್ವಾಸವನ್ನು ಎಲ್ಲ ಸಮಯಗಳಲ್ಲಿಯೂ, ಎಲ್ಲ ಗಳಿಗೆಯಲ್ಲೂ, ತನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ಅದನ್ನು ನೆರವೇರಿಸಿ. ಕಾಯಿಲೆ ಇತ್ತು, ಅನಾರೋಗ್ಯ ಇತ್ತು, ಕಷ್ಟಗಳಿದ್ದವು, ಸಂಕಷ್ಟಗಳಿದ್ದವು, ತೊಂದರೆಗಳಿದ್ದವು. ಇದರೆಲ್ಲದರಲ್ಲಿಯೂ ಸಂತ ಅಂತೋಣಿಯವರು ಎಂದಿಗೂ ತಮ್ಮ ವಿಶ್ವಾಸವನ್ನು ಕಳೆದರು. ಸಂತ ಅಂತೋಣಿಯವರು ಯಾವ ಕಾರ್ಯವನ್ನು ಆ ವಿಶ್ವಾಸದ ವಿರುದ್ಧ ಮಾಡಿದವರಲ್ಲ, ದೇವರ ವಿರುದ್ಧ ಮಾಡಿದವರಲ್ಲ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ಕಷ್ಟಗಳು, ಸಂಕಷ್ಟಗಳು, ಅನಾರೋಗ್ಯಗಳು, ದುಃಖಗಳು ಎಲ್ಲವೂ ಬರ್ತದೆ.
ಆದರೆ ಈ ಸಂದರ್ಭದಲ್ಲಿ ನಮ್ಮ ವಿಶ್ವಾಸ ಯಾವ ರೀತಿಯಲ್ಲಿ ಇರುತ್ತದೆ, ನಮ್ಮ ವಿಶ್ವಾಸವನ್ನು ಯಾವ ರೀತಿಯಲ್ಲಿ ಹೆಚ್ಚಾಗಿ ನಾವು ಪ್ರಕಟಿಸುತ್ತೇವೆ ಅದನ್ನು ನಾವು ಪ್ರಶ್ನಿಸಬೇಕು. ಕೇವಲ ಒಳ್ಳೆಯ ಸಮಯದಲ್ಲಿ, ಆರೋಗ್ಯದ ಸಮಯದಲ್ಲಿ, ಸಂತೋಷದ ಸಮಯದಲ್ಲಿ ದೇವರನ್ನು ಸ್ತುತಿಸುವುದು ಮಾತ್ರವಲ್ಲ, ನನಗೆ ಕಷ್ಟ ಬಂದಾಗೂ ಸರಿ, ದುಃಖಗಳು ಇದ್ದಾಗೂ ಸರಿ, ಅನಾರೋಗ್ಯ ಇದ್ದಾಗೂ ಸರಿ, ನಾನು ದೇವರನ್ನು ಸ್ತುತಿಸುತ್ತೇನೆ, ದೇವರನ್ನು ಮಹಿಮೆ ಪಡಿಸುತ್ತೇನೆ. ನನ್ನ ವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳದೆ ದೇವರಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟು ನನ್ನ ಜೀವನವನ್ನು ನಡೆಸ್ತೇನೆ ಎಂಬುದನ್ನು ನಾವು ಸದಾ ದೃಢ ವಿಶ್ವಾಸದಿಂದ ಜೀವಿಸಬೇಕು. ಈ ಅಂತೋಣಿಯವರ ಈ ಕೆಲವು ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆಗ ಮಾತ್ರ ನಾವಿಲ್ಲಿ ಬಂದು ಒಂದು ಹಬ್ಬವನ್ನು ಆಚರಿಸಿದ್ದೇವೆ ಎಂದರೆ ಒಂದು ಅರ್ಥವಿರುತ್ತದೆ. ಇಲ್ಲಿ ಬಂದಿದ್ದೇವೆ, ಬಲಿಪೂಜೆಯಲ್ಲಿ ಭಾಗವಹಿಸಿದ್ದೇವೆ, ಇಲ್ಲಿ ಊಟ ಮಾಡಿದ್ದೇವೆ, ಬೇಡದಲ್ಲೇ ಆಯಿತು, ಎಲ್ಲ ಮುಗಿಯಿತು, ನಾವು ಮನೆಗೆ ಹೋಗ್ತೇವೆ ಅಂದರೆ ಯಾವ ಪ್ರಯೋಜನವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಇಲ್ಲಿ ಬಂದು ನಾವು ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮ ಮೊದಲನ್ನು ಬದಲಾಯಿಸಲಿಲ್ಲ, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲಿಲ್ಲ. ನಾವು ಹಾಗೇ ಇಲ್ಲಿ ಬಂದಾಗ ಹೇಗಿದ್ದೀವೋ ಹಾಗೇ ಹೋಗ್ತೀವಿ ಅಂದರೆ ನಾವು ಬಂದು ಯಾವ ಅರ್ಥನೂ ಇಲ್ಲ. ನಮ್ಮ ಜೀವನವನ್ನು ಬದಲಾಯಿಸಿ, ನಮ್ಮ ಯೋಜನೆಗಳನ್ನು ಬದಲಾಯಿಸಬೇಕು. ಸದಾ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯಲು ಪ್ರಯತ್ನಿಸಿ. ಆ ಒಂದು ವರಪ್ರಸಾದಕ್ಕಾಗಿ, ಆ ವಿಶ್ವಾಸಕ್ಕಾಗಿ, ಆ ನಂಬಿಕೆಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಆಮೆನ್. ದಯವಿಟ್ಟು ನಿಂತುಕೊಳ್ಳಿ. ನಮ್ಮ ಪ್ರಾರ್ಥನೆಗಳನ್ನು, ಅವಶ್ಯಕತೆಗಳನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ಆನಂದದಿಂದ ತುಂಬಿದವರಾಗಿ ದೇವರನ್ನು ಬಹು ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ನಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳಲ್ಲಿಯೂ ಬಿನ್ನಹಗಳಲ್ಲಿಯೂ ದಯೆಯಿಂದ ಆಲಿಸಿದ ಅವರು ನಮ್ಮ ದೀನತೆಯಲ್ಲಿ ನಮ್ಮನ್ನು ಈಕ್ಷಿಸಲು ಚಿತ್ತರಾಗುವಂತೆ ಪ್ರಾರ್ಥಿಸೋಣ.
ದೇವರೇ, ಈ ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಟಗಳಿಗೂ ಅಗತ್ಯಗಳಿಗೂ ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆ ಇಡುತ್ತಿರುವ ಆಶಯ ಆಕಾಂಕ್ಷೆಗಳನ್ನು ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಗಗ ಮಗಗರಿ ಸರಿ ಮಪರಿಸ ನಿಸನಿಪ ಮಗಗ ಮಗಿ ಸರಿ ಸಾ ತಂದಿರುವೆ ಬಲಹೀನ ಹೃದಯದಲ್ಲಿ ತನು ಮನ ನೀಡುವೆ ನನದೆಂಬ ಒಂದಿನಲಿ ತನು ಮನವೆಲ್ಲವೂ ನೀರಿತ್ತ ಮರವಲ್ಲವೇ ತನು ಮನವೆಲ್ಲವೂ ನೀರಿತ್ತ ಮರವಲ್ಲವೇ ನಿನಗೆಂದೇ ನಾನೀಡಲು ನನಗೆಂದು ನಿನ್ನೇನಿದೆ ನಿನಗೆಂದೇ ನಾನೀಡಲು ನನಗೆಂದು ನಿನ್ನೇನಿದೆ ಕಾಣಿಕೆ ತಂದಿರುವೆ ಬಲಹೀನ ಹೃದಯದಲ್ಲಿ ಬಲಿಪೀಠ ನಿನ್ನದು ಬಲಿದಾನ ನಿನ್ನದು ನೆಪ ಮಾತ್ರ ನನಗೆಲ್ಲವೂ ಬಲಿಪೀಠ ನಿನ್ನದು ಬಲಿದಾನ ನಿನ್ನದು ನೆಪ ಮಾತ್ರ ನನಗೆಲ್ಲವೂ ಜೀವನದು ಈ ಹೃದಯ ನಿನ್ನದಾಗಿಸು ನಿನ್ನ ಪಾದ ಪೀಠಕ್ಕೆ ಬಲಿಯಾಗಿಸು ಈ ಒಡಲು ಈ ಹೃದಯ ನಿನ್ನದಾಗಿಸು ನಿನ್ನ ಪಾದ ಪೀಠಕ್ಕೆ ಬಲಿಯಾಗಿಸು ನಿನ್ನವನು ನಾನೆಂಬ ಗುಣ ಮಾತ್ರ ಎಂದೇ ನನಗೆಂದು ನುಡಿಯಾಗಿಸು ನಿನ್ನವನು ನಾನೆಂಬ ಗುಣ ಮಾತ್ರ ಎಂದೇ ನನಗೆಂದು ನುಡಿಯಾಗಿಸು ಕಾಣಿಕೆ ತಂದಿರುವೆ ಬಲಹೀನ ಹೃದಯದಲ್ಲಿ ಕೊಡುವವನು ನೀನೆ ಪಡೆಯುವವನು ನೀನೆ ಈ ನಡುವೆ ನನ್ನದೇನಿದೆ ಕೊಡುವವನು ನೀನೆ ಪಡೆಯುವವನು ನೀನೆ ಈ ನಡುವೆ ನನ್ನದೇನಿದೆ ನೀ ಕೊಡುವ ವರವೆಲ್ಲ ನನ್ನದಾಗಲಿ ನಾ ಪಡೆದ ಧನ್ಯತೆ ನಿನ್ನದಾಗಲಿ ನೀ ಕೊಡುವ ವರವೆಲ್ಲ ನನ್ನದಾಗಲಿ ನಾ ಪಡೆದ ಧನ್ಯತೆ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಪುನೀತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವನಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಿಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತವೆ. ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂಧ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹಾದಾನದ ತುಂಬಿ ಎಲ್ಲ ದೇಶಗಳು ಜನಾಂಗಗಳಿಗೂ ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಹಸ್ತಭಾರದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯವನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯತೆಯಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ
ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರವಾದ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷ್ಠರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಬೆಟ್ಟದ ಸೂರಿನ ಸಂತ ಅಂತೋಣಿಯವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರಾದ ಆರೋಗ್ಯ ಸತೀಶ್ ಸುಸೇನಾದನ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ಈ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಯಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಕರೆದುಕೊಳ್ಳಿರಿ.
ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ಚಿತ್ತಕ್ಕೆ ಅನುಗುಣವಾಗಿ ಸದಾ ನಡೆದು ನಾವು ಯೋಗ್ಯರಾದ ಶಿಷ್ಯರಾಗಿ ಬಾಳಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಭು ಕಲಿಸಿರುವ ಪ್ರಾರ್ಥನೆಯನ್ನು ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಮ್ಮದೇ ಮಾತು ನುಡಿದರೆ ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಿಯ ಭಕ್ತ ವಿಶ್ವಾಸಿಗಳೇ, ಈಗ ನೀಡಲಾಗುವ ಪರಮ ಪ್ರಸಾದವನ್ನು ದೀಕ್ಷಾ ಸ್ನಾನ ಪಡೆದ ಕಥೋಲಿಕ ಕ್ರೈಸ್ತರು ಮಾತ್ರವೇ ಸ್ವೀಕರಿಸತಕ್ಕದ್ದು. ಕ್ರೈಸ್ತೇತರ ಬಂಧು ಮಿತ್ರರು ನಮ್ಮ ನಡುವೆ ಇದ್ದಲ್ಲಿ ದಯಮಾಡಿ ಪರಮ ಪ್ರಸಾದವನ್ನು ಸ್ವೀಕರಿಸಬೇಡಿ, ನಿಮ್ಮ ಸ್ಥಳದಲ್ಲಿಯೇ ಕುಳಿತು ಪ್ರಾರ್ಥಿಸಿರಿ. ಕ್ಷಮಿಸಿ ಪ್ರೀತಿಸಬಾ. ಜೊತೆಗಿರಬಾ, ನನ್ನ ಕ್ಷಮಿಸಿ ಪ್ರೀತಿಸಬಾ.
ಪ್ರೀತಿಗಾಗಿ ನಾ ಕಾದಿಹೆ. ಆ ಪ್ರೀತಿಯನ್ನು ನನಗೆ ನೀಡಲು ಬಾ ಎಂದೊಳು ಬಾ, ಹೃದಯ ತೆರೆದಿದೆ ಬಾ ಎಂದೊಳು ಬಾ, ನನ್ನ ಜೊತೆಗಿರಬಾ ಎಂದೊಳು ಬಾ, ನನ್ನ ನಡೆಸಲು ಬಾ ಎಂದೊಳು ಬಾ, ಕ್ಷಮಿಸಿ ಪ್ರೀತಿಸಬಾ ನನ್ನ ಜೊತೆಗಿರಬಾ, ನನ್ನ ಕ್ಷಮಿಸಿ ಪ್ರೀತಿಸಬಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪವಾಡ ಪುರುಷ ಸಂತ ಅಂತೋನಿಯವರ ಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ಬೆಟ್ಟದಲ್ಸೂರಿನ ಸಂತ ಅಂತೋನಿಯವರು ನಮ್ಮೆಲ್ಲರ ಕೋರಿಕೆಗಳನ್ನು ಈಡೇರಿಸುವಂಥ ಸಂತರಾಗಿದ್ದಾರೆ. ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ನೆರೆದಿದ್ದೇವೆ. ದೇವರ ಆಶೀರ್ವಾದವನ್ನು ನಾವು ಕೋರಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಇಂದಿನ ಈ ಪೂಜಾ ವಿಧಿಯನ್ನು ನಡೆಸಿಕೊಡಲು ನಮ್ಮ ಮಧ್ಯೆ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಡಾಕ್ಟರ್ ಆರೋಗ್ಯರಾಜ್ ಸತೀಶ್ ಅವರು ಈ ಬಲಿಪೂಜೆಯನ್ನು ನೆರವೇರಿಸಿ ನಮಗಾಗಿ ಪ್ರಾರ್ಥಿಸಿ ದೇವರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡಿದಂಥ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇವೆ. ಹಾಗೂ ನಮ್ಮೊಂದಿಗೆ ನಮ್ಮ ವಲಯದ ಅಧಿಕಾರಿ ವಂದನೆಯ ಸ್ವಾಮಿ ಸಿ ಪೀಟರ್ ಅವರು ಬಂದಿದ್ದಾರೆ. ಮುಂಜಾನೆ 5 ಗಂಟೆಯ ಬಲಿಪೂಜೆಯನ್ನು ಆಚರಿಸಿ ಈ ದಿನ ಈ ಆಡಂಬರದ ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಪ್ರಾರ್ಥಿಸಿದಂಥ ವಂದನೆಯ ಸ್ವಾಮಿ ಸಿ ಪೀಟರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಒಂದು ಕಾಣಿಕೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಹಾಗೂ ಈ ದಿವ್ಯ ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಇದ್ದು ನಮಗಾಗಿ ಪ್ರಾರ್ಥಿಸಿದಂಥ ಎಲ್ಲ ಗುರುಗಳು ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಪ್ರತಿಯೊಂದು ಗುರುವಿನ ಹೆಸರನ್ನು ಹೇಳಿದಾಗ ಮುಂದೆ ಬಂದು ಈ ಒಂದು ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ನಮ್ಮ ವಲಯದ ಅಧಿಕಾರಿ ಪೀಟರ್ ಅವರು ವಂದನೆ ಸ್ವಾಮಿ ಪೀಟರ್ ಅವರು ಅವರಿಗೆ ನೀಡಲು ಕೇಳಿಕೊಡುತ್ತೇನೆ. ಫಾದರ್ ಅನ್ಬುತ್ ಜಾನ್, ಫಾದರ್ ಅನ್ಬುತ್ ಜಾನ್, ಫಾದರ್ ರಾಯಪ್ಪ, ಫಾದರ್ ಅಂತೋನಿ ಸ್ವಾಮಿ, ಫಾದರ್ ಪೀಟರ್ ಎಡ್ವಿನ್, ಫಾದರ್ ಆರೋಗ್ಯ ಸ್ವಾಮಿ, ಫಾದರ್ ಸಂಧ್ಯಾಗೋ, ಫಾದರ್ ಬರ್ತಲೋಮ್, ಫಾದರ್ ಸಿರಿಲ್, ಫಾದರ್ ಫ್ರಾನ್ಸಿಸ್ ಬಿಲೆಮನೆ, Father A. Thomas, Father Albert, Father Akshay Philip, Father Arukya, Father Lazar,
ಫಾದರ್ ಮರಿಯಪ್ಪ, ಫಾದರ್ ಚಿನ್ನಪ್ಪ, ಫಾದರ್ ಜಾನ್ OSFS, ಫಾದರ್ ಚಿನ್ನಪ್ಪ, ಫಾದರ್ ಪ್ರೇಮ್, ಪ್ರಶಾಂತ್ ಪ್ರೇಮ್, ಫಾದರ್ ನವೀನ್, ಫಾದರ್ ಬಾಲರಾಜ್, ಫಾದರ್ ಡ್ಯಾನಿಯಲ್, ಫಾದರ್ ಬಿಲ್ಲೆಮನೆ, ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ನಮಗೆ ದೇವರ ಆಶೀರ್ವಾದವನ್ನು ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕೆಲವೊಂದು ವ್ಯಕ್ತಿಗಳನ್ನು ನಾವು ಗೌರವಿಸಲಿದ್ದೇವೆ. ಈ ಒಂದು ದಿನಕ್ಕೆ ಪ್ರತಿ ವರ್ಷ ತಪ್ಪದೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿ, ಈ ಅಲಂಕಾರಗಳಿಗೆ ನಮಗೆ ಸಹಾಯ ಮಾಡಿ, ತೇರಿಗೆ ಸಹಾಯ ಮಾಡಿ, ಊಟಕ್ಕೆ ಸಹಾಯ ಮಾಡಿ, ನೋಟಿಸ್ ಆಗಲಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡುತ್ತಿರುವಂಥ ರತ್ನಪ್ಪಚಾರಿ ಕುಟುಂಬ, ನಮ್ಮ ಜಾನ್ ರತ್ನಪ್ಪಚಾರಿ ಅವರು ಇಲ್ಲಿ ಮುಂದೆ ಬರಲು ಕೇಳಿಕೊಡುತ್ತೇನೆ. ಅವರೊಂದಿಗೆ ಅಂತೋನಿಯವರು ಬರಲು ಕೇಳಿಕೊಡುತ್ತೇನೆ. ರತ್ನಪ್ಪಚಾರಿ ಕುಟುಂಬದವರು ಮುಂದೆ ಬಂದು ಈ ಒಂದು ಕಾಣಿಕೆಯನ್ನು ನಮ್ಮ ವಲಯದ ಅಧಿಕಾರಿ ಅವರಿಗೆ ನೀಡಲೆಂದು ನಾನು ಕೇಳಿಕೊಡುತ್ತೇನೆ. ನಮ್ಮ ಬಿಷಪ್ ಅವರು ಇದನ್ನು ನೀಡಲು ನಿಮ್ಮಲ್ಲಿ ಕೇಳಿಕೊಡುತ್ತೇನೆ. ಹಾಗೂ ಈ ಹಾಗೂ ಅಂಬ್ರೋಜಪ್ಪ, ಈ ಒಂದು ಅರ್ಧ ಗ್ರೌಂಡ್ಗೆ ನಮಗೆ ಕಾಂಕ್ರೀಟ್ ಹಾಕ್ಕೊಟ್ಟಂಥ ಅಂಬ್ರೋಜಪ್ಪ ಮೈಲ್ಸಂದ್ರ ಅವರಿದ್ದಲ್ಲಿ ಇಲ್ಲಿ ಬರಲು ಕೇಳಿಕೊಡುತ್ತೇನೆ. ದಾಸ್ ಮರಿಯಪುರ ಅವರು ಸಹ ಇದ್ದಲ್ಲಿ ಇಲ್ಲಿ ಬರಲು ಕೇಳಿಕೊಡುತ್ತೇವೆ. ಹಾಗೂ ದೆಂಕರಿಕೋಟೆಯಿಂದ ಮದಿಯಳಗನ್ ಈ ಒಂದು ಪವಾಡ ಸ್ಥಳದಲ್ಲಿ ಮಾತೆ ಮರಿಯಮ್ಮನವರ ಸ್ವರೂಪ ಮಿಲ್ಕಿ ಗ್ರೋಟೋ ಅದರವನ್ನು ಕಟ್ಟಿ ಮುಗಿಸಿದಂಥ ಅಂತೋಣಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಇಲ್ಲಿ ಅಲಂಕೃತವಾಗಿರುವಂಥ ವಾಲ್ ಪೋಸ್ಟರ್ಸ್, ಎಲ್ಲ ಅದ್ಭುತ ಪವಾಡ ಸ್ಥಳದ ಎಲ್ಲ ಚಿತ್ರಗಳನ್ನು ಚಿತ್ರೀಕರಿಸಿ ಫೌಂಟನ್ ಮಾಡಿಕೊಟ್ಟಂಥ ಪ್ಯಾಟ್ರಿಕ್ ಲಿಂಡಾ ಅವರು ಮೇಲೆ ಬರಲು ಕೇಳಿಕೊಡುತ್ತೇವೆ. ಪ್ಯಾಟ್ರಿಕ್ ಅವರು ಇಲ್ಲಿ ಬರಲು ಕೇಳಿಕೊಡುತ್ತೇನೆ. ಮದಿ ಅಳಹನ್ ಅವರು ಸಹ ಬರಲು ಕೇಳಿಕೊಡುತ್ತೇವೆ. ಹಾಗೂ ಈ ಊರಿನ ಅಧಿಕಾರ ಸ್ಥಾನದಲ್ಲಿ ಮುಖ್ಯವಾಗಿ ಮುನ್ನಡೆಸುತ್ತಿರುವಂಥ ನಮ್ಮ ಸಿದ್ದರಾಜು ಅವರು ಸಹ ಇಲ್ಲಿ ಬರಲು ಕೇಳಿಕೊಡುತ್ತೇನೆ. ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಿರುವಂಥ ನಮ್ಮ ಸಿದ್ದರಾಜು ಅವರು, ಅವರ ಮಗ ವಿಜಯ್ ಸಿದ್ದರಾಜು ಅವರು, ನಮ್ಮ ಊರಿನ ಗೌಡರು ರೇಣುಕಾ ಅವರು ಹಾಗೂ ನಮ್ಮ ಜಿಲ್ಲೆ ಗೌಡರು ಇಲ್ಲಿ ಬರಲು ಕೇಳಿಕೊಡುತ್ತೇನೆ. ಈ ಊರಿಗೆ ನಮಗೆ ಸಹಾಯವನ್ನು ನೀಡುತ್ತಿರುವಂಥ ಸಿದ್ದರಾಜು ಅವರು, ನಮ್ಮ ಮದಿ ಅವರು, ನಮ್ಮ ರೇಣುಕೇಗೌಡ ಹಾಗೂ ಜಿಲ್ಲೆ ಗೌಡರು ಇಲ್ಲಿ ಬರಲು ನಿಮ್ಮಲ್ಲಿ ಕೇಳಿಕೊಡುತ್ತೇನೆ. ಆತ್ಮೀಯರೇ, ಈ ದಿನ ನಮಗೆ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಪ್ರದೀಪ್ ಅವರು ಇಲ್ಲಿ ಮೇಲೆ ಬರಲು ಕೇಳಿಕೊಡುತ್ತೇನೆ. ಪ್ರದೀಪ್ ಅವರು ಮೇಲೆ ಬರಲು ಕೇಳಿಕೊಡುತ್ತೇನೆ. ಫೋಟೋ ಅವರ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರ ದೊಡ್ಡಪ್ಪ ಮಗ ನಮ್ಮ ಪ್ರದೀಪ್ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಹಾಗೂ ಜ್ಞಾನಂ ಸೌಂಡ್ಸ್ ಯೇಸು ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದಂಥ ಕುಮಾರ್ ಅವರು ಬರಲು ಕೇಳಿಕೊಡುತ್ತೇನೆ. ಊಟದ ವ್ಯವಸ್ಥೆ
ಎಲ್ಲ ಭಕ್ತಾದಿಗಳಿಗೆ ನಿನ್ನೆ ಬೆಳಗ್ಗೆಯಿಂದ ಈವರೆಗೂ ಊಟದ ವ್ಯವಸ್ಥೆ ನಿರಂತರವಾಗಿ ಮಾಡಿಕೊಡ್ತಿರುವಂಥ ರಾಜಪ್ಪ, ಸೋಮನಹಳ್ಳಿ ರಾಜಪ್ಪ ಅವರಿದ್ದಲ್ಲಿ ಬರಲು ಕೇಳಿಕೊಡ್ತೇನೆ. ಸೋಮನಹಳ್ಳಿ ರಾಜಪ್ಪ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಹಾಗೂ ಇಂದಿನ ಗಾಯನ ವೃಂದ ಅತಿ ಮುಖ್ಯವಾದದ್ದು ನಮ್ಮ ತುಮಕೂರಿನ ಲೂರ್ದ್ ಮಾತೆ ದೇವಾಲಯದ ಗಾಯನ ವೃಂದ ನವನೀತ್ ಮತ್ತು ತಂಡದವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ, ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ನಮ್ಮ SI ಪ್ರದೀಪ್ ಅವರಿದ್ದಲ್ಲಿ ಮೇಲೆ ಬರಲು ಕೇಳಿಕೊಡುತ್ತೇವೆ. ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು ಇದ್ದಲ್ಲಿ ಮೇಲೆ ಬರಲು ಕೇಳಿಕೊಡುತ್ತೇನೆ. ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್. ಹಾಗೂ ಪಂಚಾಯಿತಿಯ ಪ್ರತಿಯೊಂದು ವ್ಯಕ್ತಿಯು, ತಾಲೂಕಿನ ಪ್ರತಿಯೊಂದು ವ್ಯಕ್ತಿಯು, ಬೆಸ್ಕಾಂ ಅವರು, ನೀರಿನ ವ್ಯವಸ್ಥೆ ಮಾಡಿದವರು, ನಮ್ಮ ವಾಲಂಟಿಯರ್ಸ್, ಸ್ವಯಂ ಸೇವಕರು, ಮಣಿಪುರಿಂದ ಬಂದಂಥ ನಮ್ಮ ಯುವಕರು, ಹೋಲಿಗೋಸ್ಟ್ ವಿಚಾರಣೆಯಿಂದ ಬಂದಂಥ ಯುವತಿಯರು ಹಾಗೂ ಕುಟುಂಬದವರು, ನಮ್ಮ SMMI ಸಿಸ್ಟರ್ಸ್, ದೊಡ್ಡಹಳ್ಳಿ ಸಂತ ಅನ್ನಮ್ಮ ಸಭೆಯ ದೊಡ್ಡಹಳ್ಳಿ ಸಿಸ್ಟರ್ಸ್, ನಮ್ಮ ಜಾನ್ ದ ಬ್ಯಾಪ್ಟಿಸ್ಟ್ ಸಿಸ್ಟರ್ಸ್, ನಮ್ಮ ಆರ್ಚ್ ಡೈಸನ್ ಬ್ರದರ್ಸ್ ಹಾಗೂ ಎಲ್ಲ ಸ್ವಯಂ ಸೇವಕರಿಗೆ, ಅರ್ಸಲೈನ್ ಸಿಸ್ಟರ್ಸ್, ಇವರಿಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ನಮ್ಮ ಊರಿನಲ್ಲಿ ಈ ಒಂದು ದೇವಾಲಯಕ್ಕೆ ಸತತವೂ ನಮಗೆ ಸಹಾಯ ಮಾಡುತ್ತಿರುವಂಥ ಜಾನ್ ದ ಬ್ಯಾಪ್ಟಿಸ್ಟ್ ಸಭೆಯ ಸಿಸ್ಟರ್ಸ್ ಅವರಿಗೆ, ಅವರ ಸುಪೀರಿಯರ್ ಸಿಸ್ಟರ್ ರಮಿಲಾ ಅವರು ಇದ್ದಲ್ಲಿ ಇಲ್ಲಿ ಬರಲು ಕೇಳಿಕೊಡುತ್ತೇನೆ. ಸಿಸ್ಟರ್ ರಮಿಲಾ ಅಥವಾ ಸಿಸ್ಟರ್ LC ಅವರು ಇಲ್ಲಿ ಬರಲು ಕೇಳಿಕೊಡುತ್ತೇನೆ. ಹಾಗೂ ಇಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡಿದಂಥ ಆರ್ಚ್ ಡೈಸನ್ ಕಮ್ಯುನಿಕೇಷನ್ ಸೆಂಟರ್ ACC ಹಾಗೂ ದೇವಾ TV ಬೆಂಗಳೂರು ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಈ ಒಂದು ಸ್ಥಳದಲ್ಲಿ ದೇವರು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಪ್ರತ್ಯೇಕವಾಗಿ ಈ ನಮ್ಮ ಧರ್ಮಾಧ್ಯಕ್ಷರು ಒಂದು 2 ವಾರಕ್ಕೆ ಹಿಂದೆ ಇಲ್ಲಿ ಬಂದು ಇವತ್ತು ಆಡಂಬರದ ಬಲಿಪೂಜೆ ಇವಾಗ ನೆರವೇರಿಸಿದ್ದಾರೆ. 2 ವಾರಕ್ಕೆ ಮುಂಚಿತವಾಗಿ ಈ ವಲಯದ ಎಲ್ಲ ಧರ್ಮ ಕೇಂದ್ರವನ್ನು ಭೇಟಿ ಮಾಡಿದಾಗ ಇಲ್ಲೇ ಬಂದು ಉಳಿದು, ಇಲ್ಲೇ ಇದ್ದು, ಇಲ್ಲಿಂದ ಎಲ್ಲ ನಮ್ಮ ವಿಚಾರಣೆಯ ಜನರ ಮನೆಗಳನ್ನು ಮಂತ್ರಿಸಿ ಪರಮಪ್ರಸಾದವನ್ನು ನೀಡಿ ಸರಳವಾದ ರೀತಿಯಲ್ಲಿ ದೇವರ ಆಶೀರ್ವಾದವನ್ನು ಕೋರಿದಂಥ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಹಾಗೂ ಎಲ್ಲ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತಿರುವಂಥ ದಾಸರಪಳ್ಳಿ ದಾಸ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಎಲ್ಲ ಡೀನರಿ ಫಾದರ್ಸ್ ಅವರಿಗೂ, ಸಿಸ್ಟರ್ಸ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. 11ವರೆಗೆ ಮತ್ತೊಂದು ಬಲಿಪೂಜೆ ಇರುತ್ತದೆ. ನಿಮ್ಮ ಬಲಗಡೆಯಲ್ಲಿ ಇಲ್ಲಿರುವಂಥ ಸ್ಥಳ, ಪವಾಡ ಪೀಠ ಸ್ಥಳದಲ್ಲಿ ಒಂದು ಹೊಸ ಫೌಂಟೇನ್ ಹಾಗೂ ಮಾತೆ ಮರಿಯಮ್ಮನವರ ಸ್ವರೂಪ, ಮಗು ಇಲ್ಲದ ವ್ಯಕ್ತಿಗಳಿಗೆ ಮಗುವಿನ ಭಾಗ್ಯ ನೀಡಲು ಪ್ರಭು ಯೇಸುವಿನ ತಾಯಿಯ ಸ್ವರೂಪ ಅಲ್ಲಿ ಇಡಲಾಗಿದೆ. ಅದನ್ನು ಸಹ ಅಲ್ಲಿ ಹೋಗಿ ಪ್ರಾರ್ಥಿಸಲು ಕೇಳಿಕೊಡುತ್ತೇವೆ. ಪವಾಡ ಸಂತ ಅಂತೋಣಿಯವರ ಸ್ವರೂಪವನ್ನು ಕೂಡ ಬಲಗಡೆಯಲ್ಲಿರುವಂಥ ಸ್ಥಳದಲ್ಲಿ ಇಡಲಾಗಿದೆ. ಅಲ್ಲಿ ಹೋಗಿ ಪ್ರಾರ್ಥಿಸಲು ನಿಮ್ಮಲ್ಲಿ ವಿನಂತಿಸುತ್ತೇವೆ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದಿನ ಈ ಹಬ್ಬ ಇಷ್ಟು ವಿಜೃಂಭಣೆಯಿಂದ ನಡೆಯಬೇಕಾದರೆ ಇದಕ್ಕೆ ಮೂಲ ಕಾರಣ ನಿಮ್ಮ ವಿಚಾರಣೆ ಗುರುಗಳು, ಈ ಪುಣ್ಯಕ್ಷೇತ್ರದ ವಿಚಾರಣೆ ಗುರುಗಳು. ಹಗಲು ರಾತ್ರಿ ವಿಶೇಷವಾದ ಸಿದ್ಧತೆಯನ್ನು ಮಾಡುವುದರ ಮೂಲಕ ಹಲವಾರು ದಿನಗಳಿಂದ ಈ ದಿನವನ್ನು ಯಾವ ರೀತಿಯಲ್ಲಿ ಆಚರಿಸಬೇಕೆಂದು ಎಲ್ಲ ಯೋಜನೆಗಳನ್ನು ಮಾಡಿ ಕಾರ್ಯರೂಪಕ್ಕೆ ತಂದಿರುವುದು ನಿಮ್ಮ ವಿಚಾರಣೆ ಗುರುಗಳು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ವಂದನೆಯನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. ಬಹುಶಃ ನೀವು ನೋಡ್ತಾ ಇರ್ಬೋದು, ಎಲ್ಲ ವಿಧವಾದ ಬದಲಾವಣೆಗಳನ್ನು ನೀವು ಈ ಪುಣ್ಯಕ್ಷೇತ್ರದಲ್ಲಿ ನೋಡ್ತಾ ಇದ್ದೀರಿ. ಬಹುಶಃ ಹೋದ ವರ್ಷ ಬಂದವರು
ಇಷ್ಟು ಬದಲಾವಣೆ ನೋಡಿರಲಿಲ್ಲ. ಆದರೆ ಈ ವರ್ಷ ಎಷ್ಟೋ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಫಾದರ್ ಕ್ರಿಸ್ಟೋಫರ್ ವೈಟ್ ಅವರು ದುಡಿದಿದ್ದಾರೆ ಮತ್ತು ಅವರೊಂದಿಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಫಾದರ್ ಕ್ರಿಸ್ಟೋಫರ್ ವೈಟ್ಗೆ ನಮ್ಮ ಮಹಾಧರ್ಮ ಕ್ಷೇತ್ರದ ಪರವಾಗಿ, ಮಹಾಧರ್ಮಾಧ್ಯಕ್ಷರ ಪರವಾಗಿ, ಬಿಷಪ್ ಸುಸೇನಾದನ್ ಪರವಾಗಿ ಮತ್ತು ನನ್ನ ಪರವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಎಲ್ಲರೂ ಕೈ ತಟ್ಟಿ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ದಯವಿಟ್ಟು ನಿಂತುಕೊಳ್ಳಿ, ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ದಿನವನ್ನು ಕೊಂಡಾಡುತ್ತಿರುವ ಎಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಗಳನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ಈ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಗಳನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ನಮ್ಮ ವಿಮೋಚನ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯ ಕೊಡುಗೆಯನ್ನು ಅನುಗ್ರಹಿಸಿ ಅವರು ನಿಮ್ಮನ್ನು ನಿತ್ಯ ಸಂಭಾವನೆಯಾಗಿ ಬಾಧ್ಯಸ್ಥರಾಗುವಂತೆ ಮಾಡಲಿ. ಕ್ರೈಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಅರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ. ಜೈಕಾರವು ನಿಮಗೆ, ಜೈಕಾರವು, ಜೈಕಾರವು ನಿಮಗೆ, ಜೈಕಾರವು. ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ.
ಮಡಿಲಲ್ಲಿ ಪರಿಮಳ ಬೀರುವ ಕುಸುಮದಂತೆ ಹಲಸೂರಿನ